ಈ ಸ್ಟೇಜಿಗೆ ಬಂದ ತಕ್ಷಣ ಕಟ್ ಮಾಡ್ಕೊತೀವಿ. ಅವ್ರಿಗೆ ಕೂತಿದ್ದ ಜಾಗದಲ್ಲೇ ದುಡ್ಡು ಸಿಗುತ್ತೆ. ಪ್ರತಿ ದಿವಸ 10ರಿಂದ 15 ಟನ್ನು ನಾವು ಸೈಲೇಜ್ನ ಮಾಡ್ತಾಯಿದ್ದೀವಿ ಮತ್ತು ಸೇಲ್ ಆಗ್ತಾಯಿದೆ. ಮತ್ತು ಕಾಳು ನೋಡ್ಬಿಟ್ಟು 3ರಿಂದ 3,500 ರೂಪಾಯಿ ಹೊಲದಲ್ಲೇ ದುಡ್ಡು ಕೊಟ್ಬಿಟ್ಟು ರೈತರಿಗೆ ಕೊಂಡ್ಕೊತೀವಿ. ನಾವು 2 ಥರ ಇದೆ, ಅವರೇ ತಂದು ಇಲ್ಲಿ ಹಾಕ್ಬೋದು, ಇಲ್ಲಾಂದರೆ ನಮ್ಮ ಕೈಲಿ ಆಗಲ್ಲ ತಂದಕ್ಕೆ ಅಂತಂದರೆ ನಾವೇ ಲೇಬರ್ ಕಳಿಸ್ಬಿಟ್ಟು ನಾವೇ ಕಟ್ ಮಾಡಿಸಿ ನಾವು ತೊಗೊಂಬರ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಗೌಡ ಅಂತ, ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿ ನೇಜಂತಿ ಗ್ರಾಮದವನು. ನಾನು ರೈತಾಪಿ ಕುಟುಂಬದಲ್ಲಿ ಹುಟ್ಟುಬಿಟ್ಟು ನಮ್ಮ ತಂದೆ ಕಷ್ಟಪಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸಿದ್ರು. ಇಂಜಿನಿಯರ್ ಆಗಿ ನಾನು ಟೆಕ್ನಾಲಜಿ ಲೀಡಾಗಿ IDFC ಬ್ಯಾಂಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. 14 ವರ್ಷದಿಂದನೂ ನಾನು IT ಕಂಪ್ನಿಲಿದ್ದೀನಿ. ಮೊನ್ನೆ ಕೊರೋನಾ ಬಂದಾಗ ನನಗನ್ನಿಸ್ತು, ನಾನು ಊರಿಗೆ ಬಂದೆ, ನಮ್ಮ ಊರಿಗೆ ಒಂದು ಏನಾದರೂ ಮಾಡಬೇಕಂತ ಹೇಳ್ಬಿಟ್ಟು ನಾನು ವ್ಯವಸಾಯ ಸ್ಟಾರ್ಟ್ ಮಾಡಿದೆ. ವ್ಯವಸಾಯ ಚೆನ್ನಾಗಾಗಿ ಬಂತು. ಹಂಗೆ ಮಾಡ್ತಾ ನಾನು ಮಾಡಿಕೊಂಡೆ ಅಂತ ನಮ್ಮ ಊರಿಗೆ ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ಹೈನುಗಾರಿಕೆಯಲ್ಲಿ ಸ್ವಲ್ಪ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಡೈರಿ ಮಾಡೋಣ ಅಂತೇಳ್ಬಿಟ್ಟು ಫಸ್ಟು ಡೈರಿ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ನಮ್ಮ SR ಗೌಡ್ರು ಸಹಾಯದಿಂದ ಒಂದು ಡೈರಿ ತಂದ್ವಿ. ಬೇರೆ ಊರಿಗೆ ಹಾಲಾಗ್ತಾಯಿದ್ರಿ, ಇವತ್ತು ನಮ್ಮೂರಲ್ಲೇ ಹಾಲಾಕೋ ಥರ ಅದನ್ನು ಮಾಡಿದ್ವಿ. ಮತ್ತು ನಾವು ಸ್ವಲ್ಪ ಹೈನುಗಾರಿಕೆ ಮಾಡೋಣ ಅಂತೇಳಿ ನಾನು ಒಂದು ಪೆಡಕ್ ಸಿಸ್ಟಮ್ ಮಾಡಿದ್ದೀನಿ. ಹೊಸದಾಗಿ ತುಂಬ ಕಡೆ ಎಲ್ಲ ಹೋಗಿ ನೋಡ್ಕೊಂಬಂದ್ಬಿಟ್ಟು ಪೆಡಕ್ ಸಿಸ್ಟಮ್ ಮಾಡಿದ್ದೀನಿ. ಮತ್ತು ರೈತರಿಗೆ ಅದಕ್ಕೆ ಮೇವೇನಾದರೂ ಬೇಕು ಹೊಸದಾಗಿ ಟೆಕ್ನಾಲಜಿಕಲಿ ಅಂತ ಹೇಳ್ಬಿಟ್ಟು ಒಂದು ಸೈಲೇಜ್ ಫ್ಯಾಕ್ಟ್ರಿ ಮಾಡಿದ್ದೀನಿ. ಇದು ಹೇಗೆ ಸೈಲೇಜ್ ಅಂತಂದರೆ, ಮೆಕ್ಕೆಜೋಳನ ನಮ್ಮ ಲೋಕಲಲ್ಲೇ ಖರೀದಿ ಮಾಡಿಬಿಟ್ಟು ರೈತರಿಂದನ ಮತ್ತು ರೈತರಿಗೇ ನಾವು ಕೊಡಬೇಕಾದಂಥ ಒಂದು ಒಳ್ಳೆ ಐಡಿಯಾ ಮಾಡಿಕೊಂಡು, ಅಂದರೆ ರೈತರ ಹತ್ರನೇ ತಗೊಂಡು ಇನ್ನೊಬ್ಬ ರೈತನಿಗೆ ಮಾರೋ ಅಂತ ನಾನೊಬ್ಬ ಮಧ್ಯವರ್ತಿಗಳಾಗಿ ನಾನೊಂದು ಸೇವೆ ಮಾಡಬೇಕಂತೇಳಿ ನಮ್ಮ ತಾಲೂಕಿಗೆ ಬಂದು ನಮ್ಮದು ಕೊಡುಗೆ ಕೊಡ್ತಾ ಇದ್ದೀವಿ. ಈಗ ಸೈಲೇಜ್ ಅಂದರೆ ಅದಕ್ಕೆ ಏನೇನು ಮಿಕ್ಸ್ ಬರುತ್ತೆ? ಬರೀ ಮೆಕ್ಕೆಜೋಳ ಅಷ್ಟೇ ಅಥವಾ ಪ್ರಾಸೆಸ್ ಹೆಂಗಿರ್ತದೆ? ಅದು ಪ್ರೋಸೆಸ್ ಹೇಳ್ತೀನಿ. ಫಸ್ಟು ನಾವು ಹೋಗಿ ಮೆಕ್ಕೆಜೋಳನ ತೋಟದಲ್ಲಿ ನೋಡ್ತೀವಿ. ಮೆಕ್ಕೆಜೋಳದ ಸಪ್ಪೆ ಅದು ಬೀಜ ಹಾಕಿದಾಗಿಂದನ 80ರಿಂದ 90 ದಿವಸದಲ್ಲಿ ಇರಬೇಕು. ಆ ಟೈಮಲ್ಲಿ ಏನಿರುತ್ತೆ, ಹಾಲುಗಳಾಗಿರುತ್ತೆ. ಹಾಲುಗಳಂತಂದರೆ ಹಿಂಗೆ ಜೋಳನ ಇಚ್ಕಿದ್ರೆ ಅದರಲ್ಲಿ ಹಾಲು ಥರ ಬರಬೇಕು. ಬಂತು ನೋಡಿ ಇಲ್ಲಿ, ಇದು ಕಾಣ್ತಾ ಇದೆಯಲ್ಲ, ಇದು ಈ ಥರ ಬರಬೇಕು. ಇದು ದ ಬೆಸ್ಟ್. ಇದಕ್ಕಿಂತ ಏಜ್ ಆದ್ರೂ, ಅಂದರೆ ಇದಕ್ಕಿಂತ ಜಾಸ್ತಿ ದಿವಸ ಆದ್ರೂ ಅದು ಸೈಲೇಜ್ಗೆ ಸೂಟೇಬಲ್ ಅಲ್ಲ. ಇದಕ್ಕಿಂತ ಕಮ್ಮಿ ಆದ್ರೂ ಅದು ಸೈಲೇಜ್ಗೆ ಸೂಟೇಬಲ್ ಅಲ್ಲ. ಯಾಕೆಂದರೆ ಜೋಳನ ಕಡಿಯೋಕ್ಕಾಗಲ್ಲ. ಅಂದರೆ ಕುರಿ ಹಸುಗಳು ಸ್ವಲ್ಪ ಗಟ್ಟಿ ಆದರೆ ಇದಾದರೆ ಆರಾಮ್ಸೆ ಜೋಳ ತಿನ್ನುತ್ತೆ. ಇದು ಹಂಗೆ ಸೈಲೇಜಲ್ಲೇ ಹೆಂಗೆ ಇರುತ್ತೆ. ಫಸ್ಟ್ ಇದು ಸೆಲೆಕ್ಷನ್ ಹಂಗೆ ಅಂದರೆ ನಾವು ಈ ಥರದ್ದು ಹೋಗ್ಬಿಟ್ಟು ಈ ಥರ ತೋಟ ಸೆಲೆಕ್ಟ್ ಮಾಡ್ತೀವಿ. ತೋಟ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರ ಹತ್ರ ವ್ಯಾಪಾರ ಮಾಡ್ಕೊತೀವಿ. ಅವತ್ತಿನ ಬೆಲೆ ಏನಿರುತ್ತೋ ಆ ಬೆಲೆಗೆ ನಾವು ವ್ಯಾಪಾರ ಮಾಡಿಬಿಟ್ಟು, ನಾವು ಇವತ್ತು ಸದ್ಯದ ಬೆಲೆ ನಾವು 3ರಿಂದ 3,500 ಸಾವಿರ ಸಪ್ಪೆ ನೋಡಿಬಿಟ್ಟು ಮತ್ತು ಕೊಂಡ್ಕೊಂಡು ಬಂದಾದ್ಮೇಲೆ ನಾವೇನು ಮಾಡ್ತಿದ್ವಿ, ಅದನ್ನೆಲ್ಲ ಸಪ್ಪೆಯಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದು ಕಷ್ಟ ಆಗುತ್ತೆ. ಅವ್ರ ತೋಟಕ್ಕೆ ಹೋಗ್ಬಿಟ್ಟು ಇನ್ನೊಂದು ಚಾಪ್ ಕಟರ್ ಇದೆ, ಇವಾಗ ತೋಟಕ್ಕೆ ಹೋಗಿದೆ ಅದು. ಆ ಚಾಪ್ ಕಟರಲ್ಲಿ ಕಟ್ ಮಾಡ್ತೀವಿ. ಲೇಬರ್ ಕೊಟ್ಟ ತಕ್ಷಣ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಚಾಪ್ ಮಾಡಿಬಿಟ್ಟು ಅದನ್ನು ಡೈರೆಕ್ಟು ಟೆಂಪೋಗೆ ಡಂಪ್ ಮಾಡ್ತೀವಿ. ಅಲ್ಲಿಂದ ತೊಗೊಂಬಂದು ಮತ್ತು ಇದು ಪ್ಯಾಕಿಂಗ್ ಮಿಷಿನ್. ಇದು ಕಾರ್ನೆಕ್ಸ್ಟ್ ಅಂತ ಒಂದು ಕಂಪನಿ, ದ ಬೆಸ್ಟ್ ಕಂಪನಿ ಇಂದ ವರ್ಲ್ಡ್ ಅಂತಲೇ ಹೇಳ್ಬೋದು. ಅಂದರೆ ಅದೇನು ಮಾಡುತ್ತೆ, ಅಲ್ಲಿಂದ ನಾವು ಆ ಬಕೆಟ್ಗೆ ಹಾಕ್ತೀವಿ. ಆ ಬಕೆಟಿಂದನ ಆಚೆ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಏನಾಗುತ್ತೆ, ಪ್ರೆಸ್ ಮಾಡಿಬಿಟ್ಟು ಫುಲ್ ಟೈಟ್ ಪ್ರೆಸ್ ಮಾಡಿಬಿಟ್ಟು ಅದರಿಂದ ಆಕ್ಸಿಜನ್ನ ಆಚೆ ರಿಮೂವ್ ಮಾಡುತ್ತೆ. ಆ ಆಕ್ಸಿಜನ್ ರಿಮೂವ್ ಮಾಡಿರೋದಕ್ಕೆ ಒಂದು ರೌಂಡ್ ರ್ಯಾಪ್ ಮಾಡ್ಕೊಂಡು ಬರುತ್ತೆ. ಇಲ್ಲಿಗೆ ಬಂದಮೇಲೆ ಈ ಥರ ರ್ಯಾಪ್ ಆಗುತ್ತೆ. ಈ ಥರ ರ್ಯಾಪ್ ಆಗಿ ಇದನ್ನು 23 ರೌಂಡ್ಸ್ ರ್ಯಾಪ್ ಮಾಡಿಸ್ತೀನಿ. ಇದನ್ನು ಆಕ್ಸಿಜನ್ ಒಳಗಡೆ ಹೋಗಬಾರ್ದು. ಆಕ್ಸಿಜನ್ ಒಳಗಡೆ ಹೋಯ್ತು ಅಂದರೆ ಅದು ಕೊಳ್ತೋಗುತ್ತೆ. ಆಕ್ಸಿಜನ್ ಒಳಗಡೆ ಹೋಗಲಿಲ್ಲ ಅಂದರೆ ಅದು ಕಳಿಯುತ್ತೆ. ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ಥರ ಮಾಡ್ತಿದ್ವಿ. ಅಲ್ಲ, ಈ ಸೈಲೇಜ್ ಹಾಕಿದ್ರೆ ಈ ಮರಿಗಳು ತಿನ್ನೋಂಥವು ದಷ್ಟಪುಷ್ಟವಾಗಿ ಹೆಂಗಾಗುತ್ತೆ, ಅಥವಾ ಈ ಸೈಲೇಜ್ ತಿಂದ್ರೆ ಹಾಲಿನ ಕೊಡೋಂಥ ಪ್ರಮಾಣ ಹೆಂಗ್ ಜಾಸ್ತಿ ಆಗುತ್ತೆ? ನಾವು ಕಲ್ಚರ್ ಹಾಕ್ತೀವಿ. ಒಂದು ಕಲ್ಚರ್ ಅಂತ ಸಿಗುತ್ತೆ. ಅದು ಕಲ್ಚರು ಉಪ್ಪು ಮತ್ತು ಬೆಲ್ಲನ ಆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದು ಯಾವಾಗಲೂ ಲೈಟಾಗಿ ಅಲ್ಲಿ ಸ್ಪ್ರೇ ಆಗ್ತಾ ಇರುತ್ತೆ. ಆವಾಗೇನಾಗುತ್ತೆ, ಅದು ಇದರಲ್ಲಿ ಹೋದಾಗ ಉಪ್ಪು ಮತ್ತು ಬೆಲ್ಲ ಇರೋದ್ರಿಂದ ಫರ್ಮಟೈಸ್ ಬೇಗ ಆಗುತ್ತೆ. ಫರ್ಮಟೈಸ್ ಏನಾಗುತ್ತೆ ಅಂದರೆ, ಅದು ಲ್ಯಾಕ್ಟೋಬ್ಯಾಸಿಲಸ್ ಅಂತೇಳಿ ಒಂದು ಉತ್ಪಾದನೆ ಆಗಿ ಕಳಿಯ ಥರ ಮಾಡುತ್ತೆ. ಮತ್ತು ವಿಟಮಿನ್ಸು ಉತ್ಪತ್ತಿ ಆಗುತ್ತೆ. ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ, ಈ ಕಂಟೆಂಟಲ್ಲಿ. ಒಂದು ಹಸು ಸದೃಢವಾಗಿ ಗಟ್ಟಿ ಆಯಿತು ಅಂತಂದರೆ ಹೆಚ್ಚಿನದಾಗಿ ಹಾಲು ಬರುತ್ತೆ. ಕುರಿಗೂ ಮೇಕೆಗೂ ಹಾಕಿದ್ರೂ ಸಮೇತನೂ ಅದು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಇದರಿಂದ ಹಾಲೇನು ಹೆಂಗೆ ಹೆಚ್ಚಾಗುತ್ತೆ ಅಂದರೆ, ಹಸು ದಷ್ಟಪುಷ್ಟ ಆಗುತ್ತೆ. ಆವಾಗ ಹಾಲು ಆಟೋಮೆಟಿಕ್ಕಾಗಿ ಹಾಲು ಹೆಚ್ಚಾಗುತ್ತೆ. ತುಂಬ ಜನ ನಾವು ಆಲ್ರೆಡಿ 1.5 ಮಂತ್ ಆಯಿತು. 1.5 ಮಂತಿಂದ ಕಂಟಿನ್ಯೂಸ್ ಆಗಿ ತಾಲೂಕಿನಾದ್ಯಂತ, ನಮ್ಮ ಶಿರಾ ತಾಲೂಕಿನಾದ್ಯಂತ, ಪಾವಗಡ, ಹಿರಿಯೂರು ತಾಲೂಕು ಮತ್ತು ಮಂತ್ರಾಲಯದವರೆಗೂ ಕಳಿಸಿದ್ದೀವಿ. ನಾವು ಈ ಕಡೆ ಚೇಳೂರು, ಗುಬ್ಬಿ ತಾಲೂಕಿಗೂ ಕಳಿಸಿದ್ದೀವಿ. ತುಂಬ ಡಿಮ್ಯಾಂಡ್ ಇದೆ. ತುಂಬ ಡಿಮ್ಯಾಂಡ್ ಇದೆ. ಏನು ಬೇಕು ರೈತರುಗಳಿಂದ, ಯಾವ ಥರ ಸಹಕಾರ ಬೇಕು ನಮಗೆ? ಇವಾಗ ರೈತರಿಗೆ ಏನು, ಈ ಕಡೆ ಸ್ವಲ್ಪ ಮೆಕ್ಕೆಜೋಳ ಬೆಳೆಯೋದು ಕಮ್ಮಿ. ಅವ್ರು ಬೆಳೆದ್ರೂ ಏನು ಮಾಡ್ತಾಯಿದ್ರು, ಇದನ್ನು ಜೋಳ ಮಾಡಿಸ್ಬಿಟ್ಟು ಜೋಳ ಮಾರ್ತಾಯಿದ್ರು. ಅವರಿಗೆ ತುಂಬ ಖರ್ಚು ಬರುತ್ತೆ. ಹೆಂಗೆ ಅಂತಂದರೆ, ಫಸ್ಟು ಜೋಳ ಮಾರ್ತೀನಿ ಅಂತಂದರೆ ಫಸ್ಟು ಜೋಳ 1 ಎಕರೆಗೆ
ಒಂದು 2 ಪಾಕೆಟ್ ಜೋಳ ಉರಿಸ್ಕೊಳುತ್ತೆ. ಅಂದರೆ ಒಂದು 2 ಪಾಕೆಟ್ 10 kg ತನಕ ಉರಿಸ್ಕೊಳುತ್ತೆ. 10 kgಗೆ ಒಂದು 5,000 to 6,000 ರೂಪಾಯಿ ಆಗುತ್ತೆ. ಸ್ವಲ್ಪ ಲ್ಯಾಟ್ರಲ್ಲು ಡ್ರಿಪ್ಪು ನೀರು ವ್ಯವಸ್ಥೆ ಮಾಡ್ಕೊತಾರೆ. ಅದಾದಮೇಲೆ 120 ದಿವಸ ಬೇಕು ಜೋಳನ ಮಾರಬೇಕಂತಂದರೆ. ಒಂದು ಕ್ವಿಂಟಲ್ಗೆ 1,600 to 2,000 ರೂಪಾಯಿ ಒಂದು ಕ್ವಿಂಟಲ್ ಇದೆ ಜೋಳ. ಯಾವಾಗ ಅದು 120 ದಿವಸ ಮೇಲೆ ಬೇಕು ಜೋಳ ಆಗೋಕ್ಕೆ. ಹಂಗೆ ಮಾಡಿದಾಗ ಅವ್ರಿಗೇನಾಗುತ್ತೆ, ಒಂದು ಎಕರೆಗೆ ಒಂದು 20 ಕ್ವಿಂಟಲ್ಲು 25 ಕ್ವಿಂಟಲ್ ಬೆಳೆಯೋದು ತುಂಬ ಕಷ್ಟ. ಅಲ್ಲಿಗೇನು 2,000 ರೂಪಾಯಿ ಕ್ವಿಂಟಲ್ ಅಂತಂದ್ರೂ ಒಂದು ಎಕರೆಗೆ ಅದು ಚೆನ್ನಾಗಿ ಬಂದರೆ 50,000 ರೂಪಾಯಿ ತೊಗೋಬೋದು. ಅದೇ ನಮಗೆ ಸೈಲೇಜಿಗೆ ಕೊಟ್ಟರೆ ರೈತರು ಸಹ ಆರ್ಥಿಕವಾಗಿ ಪ್ರಬಲರಾಗ್ತಾರೆ. ಹೆಂಗಾಗ್ತಾರೆ ಅಂತ ಅಂದರೆ, ಇದು 90 ದಿವಸ ಕಟಾವು ಮಾಡ್ತೀವಿ, 80 to 90 ದಿವಸ ಕಟಾವು ಮಾಡ್ತೀವಿ. ಮಿನಿಮಮ್ 3,000 to 3,500 ಮಿನಿಮಮ್ ಇರುತ್ತೆ. ಮತ್ತು ಪೀಕ್ ಟೈಮಲ್ಲಿ ಇನ್ನೂ 4,000 ತನಕನೂ ಹೋಗುತ್ತೆ. ಒಂದು ಎಕರೆಗೆ ಮಿನಿಮಮ್ 25 ಟನ್ ಬೆಳಿಬೋದು. 3,500 ಅಂತಂದರೆ ಎಷ್ಟಾಯಿತು? 85,000 ತನಕ ಒಂದು ಎಕರೆಗೆ ಸಿಗುತ್ತೆ. ಅದು ಮತ್ತೆ ಗಿಣಿ ಕಾಯೋಂಗಿಲ್ಲ. ಇದನ್ನು ಜೋಳ ಮಾಡಬೇಕಂದ್ರೆ ಗಿಳಿ ಕಾಯಬೇಕು. ಈ ಗಿಳಿ ಕಾಯೋದು ಇರೋಲ್ಲ. ಈ ಸ್ಟೇಜಿಗೆ ಬಂದ ತಕ್ಷಣ ಕಟ್ ಮಾಡ್ಕೊತೀವಿ. ಅವ್ರಿಗೆ ಕೂತಿದ್ದ ಜಾಗದಲ್ಲೇ ದುಡ್ಡು ಸಿಗುತ್ತೆ. ನಮ್ದು ಹೆಂಗೆ ಅಂದರೆ ಅಕೌಂಟ್ ಟ್ರಾನ್ಸ್ಫರು ವಿತಿನ್ 24 hours ಅವ್ರಿಗೆ ಅಮೌಂಟು ಟ್ರಾನ್ಸ್ಫರ್ ಮಾಡ್ತೀವಿ. ಅದನ್ನು ಚಾಪ್ ಮಾಡಿ ಜೋಳವನ್ನು ಮತ್ತು ಸಪ್ಪೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ನಾವು ಈ ಥರ ಸೈಲೇಜ್ ಮಾಡೋದು. ರೈತರಿಗೆ ಆರ್ಥಿಕವಾಗಿ ಸಬಲರಾಗಬೇಕಂತಂದರೆ ಇದರಿಂದ ಸಬಲರಾಗ್ಬೋದು ರಾಗಿಗಿಂತ. ಇವತ್ತೇನು ಅಂದರೆ ಶಾರ್ಟ್ ಟರ್ಮ್ ಅಲ್ಲ, 90 days ಅಷ್ಟೇ. ವಿತಿನ್ 90 days ಒಳಗಡೆ ಅವ್ರ ಮನೆಗೆ ದುಡ್ಡು ಹೋಗುತ್ತೆ. ಇವಾಗ ಜಾಸ್ತಿ ಹಾಸನ್ನು, ತಿಪ್ಟೂರು, HD ಕೋಟೆ ಎಲ್ಲ ಕಡೆಯಿಂದನೂ ನಮಗೆ ಎಲ್ಲಿ ಅವೈಲೇಬಲ್ ಇರುತ್ತೋ ಪ್ರತಿ ದಿವಸ 2 ಕ್ಯಾಂಟ್ರು ಹೋಗುತ್ತೆ. 2 ಕ್ಯಾಂಟ್ರು ತರ್ತೀವಿ. ಅವರೇ ತಂದು ಕೊಡ್ಬೋದು. ಆರ್ಡರ್ ಮಾಡಬೇಕಂದ್ರೆ ನಿಮಗೆ ದೂರದಿಂದ ನೋಡ್ತಿರೋರು ಏನಿಲ್ಲ, ನಮ್ಮ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆರ್ಡ್ರ್ ಹಾಕಿದ್ರೆ ನಾವೇ ಹೋಮ್ ಡೆಲಿವರಿನೂ ಕೊಡ್ತೀವಿ. ಅದೇನು ಎಕ್ಸ್ಪೆನ್ಸ್ ಬಾಡಿಗೆ ಇರುತ್ತೆ ಅಂದರೆ ಕಿಲೋಮೀಟ್ರ್ ಮೇಲೆ ಬಾಡಿಗೆನೂ ವೇರಿ ಆಗುತ್ತೆ. ನಾವು ಇವಾಗ ಸೈಲೇಜ್ನ ತೂಕ ಕೊಡ್ತೀವಿ. 1 ಟನ್ನಿಗೆ ಇವತ್ತಿನ ಬೆಲೆ 8 ರೂಪಾಯಿ, 8,500 to 8,500 ಇದೆ ಇವತ್ತಿನ ಬೆಲೆ. ಯಾಕೆಂದರೆ ಇದು ಜೋಳ ಕಾಸ್ಟ್ಲಿ ಆಗಿದೆ, ಹಾಗಾಗಿ ಅಷ್ಟಿದೆ. ಮುಂಚೆ ಎಲ್ಲ 7,000ಕ್ಕೂ ಟನ್ನ ಕೊಟ್ಟಿದ್ದೀವಿ, 7,500ಕ್ಕೆ ಡೆಲಿವರಿ ಕೊಟ್ಟಿದ್ದೀವಿ. ವಿಡಿಯೋ ತುಂಬ ದೂರದಿಂದ ನೋಡಿರ್ತಾರೆ, ಅವರು ಜೋಳ ಬೆಳೆದಿರ್ತಾರೆ. ನಿಮ್ಗೆ ವಾಟ್ಸಪ್ ಕಳಿಸಿದ್ರೆ ನೀವು ರೇಟ್ ಫಿಕ್ಸ್ ಮಾಡಿ ಅಥವಾ ಹೋಗ್ಬಿಟ್ಟು ಇದು ಮಾಡಿ. ಹೌದು ನಮಗೇನು ತೋಟ ವೀಡಿಯೋ ಮಾಡಿ ಕಳಿಸಿ ಇದು ಮಾಡಿದ್ರೆ ನಾವು ಮಾಡ್ತೀವಿ. ನಾವು ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ. ನಮ್ಮ ತಾಲೂಕಲ್ಲಿ ಇದನ್ನು ಪ್ರಮೋಟ್ ಮಾಡಬೇಕು, ರೈತರು ಈ ಮೆಕ್ಕೆಜೋಳ ಬೆಳೆಯೋ ಥರ ಪ್ರಮೋಟ್ ಮಾಡ್ಬೇಕಂತೇಳಿ ನಾವು ಮುಂದಿನ ದಿನಗಳಲ್ಲಿ ಸೀಡ್ಸು ಸಹ ಕೊಟ್ಬಿಟ್ಟು ನಾವೇ ಬೈಬ್ಯಾಕ್ ಮಾಡ್ಬೇಕಂತ ಒಂದು ಯೋಚನೆಯಲ್ಲಿದ್ದೀವಿ. ಸರ್, ನಮ್ಮದು ಹಿರಿಯೂರು ತಾಲೂಕು ಬ್ಯಾಡ್ರಳ್ಳಿ. ಇಲ್ಲಿ ಆಧಾರ್ ಡೈರಿ ಫಾರ್ಮ್ ಅಭಿಯವ್ರು ಮಾಡಿದಾರಲ್ಲ ಸೈಲೇಜ್ ಘಟಕ, ಶಿರಾ ತಾಲೂಕು ನೈಜಂತಿಯಲ್ಲಿ. ತುಂಬ ಚೆನ್ನಾಗಿದೆ ಸರ್. ಇದು ನಾವು ಕುರಿಮರಿ ಸಾಕ್ತಾಯಿದ್ದೀವಿ. ಒಂದು 40 to 50 ಕುರಿಮರಿ ಐತೆ. ನಾವು ಇವ್ರ ಹತ್ರ ಬಂದುಬಿಟ್ಟು 2 ತಿಂಗಳಿಗೂ 1 ತಿಂಗಳಿಗೂ ಮೇವು ಮುಗ್ದಂಗೆಲ್ಲ ತೊಗೊಂಡೋಗ್ತೀವಿ. ಗುಡ್ ಕ್ವಾಲಿಟಿ ಬರ್ತೈತೆ. ಸೈಲೇಜ್ ಮಾತ್ರ ಬೇರೆ ಕಂಪ್ನಿಗಳಿಗೂ ಹೋಲಿಸಿದ್ರೆ ಇವ್ರದ್ದು ಅತ್ಯುತ್ತಮವಾಗಿ ಬರ್ತೈತೆ ಸರ್. ನಮಗೆಲ್ಲ ಈಗ ನಾವು ಒಂದು 6,000ದಂಗೆ ಮರಿ ತಂದರೆ 2 ತಿಂಗಳು ಸಾಕ್ತೀವಿ, 2.5 ತಿಂಗಳು ಅಷ್ಟೇ. 9,500 10,000 ಹಿಂಗೆ ಕೊಡ್ತೀವಿ. ನಮಗೊಂದು 3,500 4,000 ಲಾಭ ಸಿಕ್ಕಿದ್ರೆ ಇವ್ರಿಗೇನು ನಾವು ಮೇವು 1,500 ಒಂದು ಮರಿಗೆ ಆವ್ರೇಜ್ ಖರೀದಿಸಿರ್ತೀವಿ ಅಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ಮೆಕ್ಕೆಜೋಳ ಅದು ಇದು ಹಾಕ್ಕೊಂಡು ಇದು ಮಾಡ್ತೀವಿ. ಹಿಂಗೆ ತುಂಬ ಅನುಕೂಲ ಐತೆ. ಈ ಭಾಗದಲ್ಲಿ ನಮ್ಮ ಹಿರಿಯೂರು ಭಾಗದಲ್ಲಿ, ಶಿರಾ ಭಾಗದಲ್ಲಿ ಇಲ್ಲೆಲ್ಲಿ ಇಲ್ಲ. ಬಹುಶಃ ಈ ಒಂದು ಘಟಕ ಆಗಿರೋದ್ರಿಂದ ನಮ್ಮೆಲ್ಲ ರೈತರಿಗೆ ಮತ್ತು ಹಿಂಗೆ ಪಶುಸಂಗೋಪನೆ ಮಾಡುವಂಥ ಇವರಿಗೆ ತುಂಬ ಅನುಕೂಲ ಆಗೈತೆ ಸರ್. ನೋಡಿ, ಇಲ್ಲಿ ಕೇವಲ ಖರೀದಿ ಮಾಡೋದಷ್ಟೇ ಅಲ್ಲ, ನೀವೇನಾದರೂ ಒಂದು ಇದನ್ನು ಬೆಳೆದಿದ್ದೀರಾ, ಮೆಕ್ಕೆಜೋಳ ಬೆಳೆದಿದ್ದೀರಾ ಅಂದರೆ, ಆಮೇಲಿಂದ ಮೆಕ್ಕೆಜೋಳದ್ದು ಇದು ತೆಪ್ಪೆ ಅದೆಲ್ಲ ಬೆಳೆದಿದ್ದೀರಾ ಅಂದರೆ ಖರೀದಿ ಕೂಡ ಮಾಡ್ತಾರೆ. 1 ಟನ್ಗೆ ಅದು ಮಾಲ್ ನೋಡಿ ಇಲ್ಲಿಗೆ ತಂದು ಕೊಟ್ಟರೆ ಇವರು 4,000 ಚಿಲ್ಲರೆ ಮಾಲ್ ನೋಡಿ ಹಾಕ್ಕೊಡ್ತಾರೆ. ಇಲ್ಲ ನಾವು ಅಲ್ಲೇ ಕೊಡ್ತೀವಿ ಅಂತಂದರೆ ಫೋನ್ ಮಾಡಿದರೆ, ಇವ್ರ ಫೋನ್ ನಂಬರ್ ಡಿಸ್ಪ್ಲೇಲಿ ಕೊಟ್ಟಿರ್ತಾರೆ, ಹಾಕಿರ್ತಾರೆ. ಫೋನ್ ಮಾಡಿದರೆ ಬಂದು ನೋಡಿಬಿಟ್ಟು ಲೇಬರ್ ಕರ್ಕೊಂಡು ಅಲ್ಲಿ ನಿಮ್ಮ ಹತ್ರ ಮಾತಾಡಿ ಖರೀದಿಸ್ತಾರೆ. ಅಲ್ಲೇ ಆದರೆ ಒಂದು 3,500 ಆವ್ರೇಜ್ ಹಾಕ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ನೋಡಿ. ಈ ಭಾಗದಲ್ಲಿ ಯಾವುದೂ ಇಲ್ಲದೆ ಇರೋದ್ರಿಂದ ರೈತರುಗಳೆಲ್ಲ ಉಪಯೋಗ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಎಂಬ ನಮ್ಮ ಭಾವನೆ. ನಾವು ಕೂಡ ಈಗಾಗಲೇ ಬಳಸಿ ನಮಗೆ ಚೆನ್ನಾಗೆ ಮರಿದು ಬೆಳವಣಿಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಇದು ಬೇರೆ ಕಂಪ್ನಿಗಳಿಗೆ ಹೋಲಿಸಿದ್ರೆ ಭಾಳ ಚೆನ್ನಾಗಿ ಬಂದೈತೆ. ಮರಿ ಬೇಗ ಡೆವಲಪ್ ಆಗುತ್ತೆ, ಗ್ರೋತಿಂಗ್ ಚೆನ್ನಾಗೈತೆ. ಆದ್ದರಿಂದ ನಾವು ಇದನ್ನು ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ.